ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಬರುವಂತಹ ವಿಡಿಯೋಸ್ ಗಳಲ್ಲಿ ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ರಸಲ್ ಮೇನಿಯಾ 41 ಬಗ್ಗೆ ನಮ್ಮ ಟ್ರಿಪಲ್ ಎಚ್ ಅವರು ಮಾತಾಡ್ತಾ, ರಸಲ್ ಮೇನಿಯಾ 41ಗೆ ತುಂಬಾ ಜನ ಸೆಲಿಬ್ರಿಟೀಸ್ ಗಳು ಬರೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರಂತೆ. ಎಸ್, ಈ ಒಂದು ವಿಚಾರನ ನಮ್ಮ ಟ್ರಿಪಲ್ ಎಚ್ ಅವರು ಕನ್ಫರ್ಮ್ ಮಾಡ್ತಾರೆ. ಬಟ್ ಆ ತುಂಬಾ ಜನ ಟಾಪ್ ಸೆಲಿಬ್ರಿಟೀಸ್ ಗಳಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಬಿಗ್ಗೆಸ್ಟ್ ಹಾಗೆ ಬೆಸ್ಟ್ ಸೆಲಿಬ್ರಿಟಿನ ಹುಡುಕ್ತಾರಂತೆ. ಅಂಡ್ ಆ ಸೆಲಿಬ್ರಿಟಿ ಸ್ಟೋರಿ ಲೈನ್ ವೈಸ್ ಕೂಡ ಕನೆಕ್ಟ್ ಆಗಬೇಕು, ಆ ರೀತಿ ಇರಬೇಕಂತೆ. ಸೊ ಆ ರೀತಿ ಸೆಲಿಬ್ರಿಟೀಸ್ ನ ಹುಡುಕಿ ರಸಲ್ ಮೇನಿಯಾ 41ಗೆ ನಮ್ಮ ಟ್ರಿಪಲ್ ಎಚ್ ಅವರು ಕರ್ಕೊಂಡು ಬರ್ತಾರಂತೆ. ನೋಡೋಣ ಗೈಸ್, ಯಾವ ಸೆಲಿಬ್ರಿಟೀಸ್ ಗಳು ನಮಗೆ ರಸಲ್ ಮೇನಿಯಾ 41 ನಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಲೋಗನ್ ಪಾಲ್ ಅವರ ಬಗ್ಗೆ. ನಮ್ಮ ಲೋಗನ್ ಪಾಲ್ ಅವರು ಏನಾದ್ರೂ ರಿಟೈರ್ಡ್ ಆಗಿದ್ದಾರಾ? ಇನ್ ಮುಂದೆ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೇನೆ ಸಿಗೋದಿಲ್ವಾ? ಎಸ್, ರೀಸೆಂಟ್ ಆಗಿ ನಮ್ಮ ಲೋಗನ್ ಪಾಲ್ ಅವರ ಪಾಡ್ಕಾಸ್ಟ್ ನ ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ಅದೇ ರೀತಿ ಡೌಟ್ ಪಡ್ತಾ ಇದೆ. ಎಸ್, ಲೋಗನ್ ಪಾಲ್ ಅವರು ತನ್ನ ಪಾಡ್ಕಾಸ್ಟ್ ಅಲ್ಲಿ ನಾನಿವಾಗ ರಿಟೈರ್ಡ್ ಆಗಿದ್ದೀನಿ ಅಂಡ್ ನಾನಿವಾಗ ತಂದೆ ಕಣೋ ಅಂತ ಒಂದು ಲೈನ್ ನ ಹೇಳಿದ್ದಾರೆ. ಸೊ ಐ ಆಮ್ ರಿಟೈರ್ಡ್, ಐ ಆಮ್ ಎ ಡ್ಯಾಡ್ ಬ್ರೋ ಅಂತ ನಮ್ಮ ಲೋಗನ್ ಪಾಲ್ ಅವರು ತಿಳಿಸಿದ್ದಾರೆ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ಅವರು ರಿಟೈರ್ಡ್ ಆಗಿದ್ದಾರೆ ಅಂತ ಎಲ್ಲರೂ ಕೂಡ ಅನ್ಕೋತಾ ಇದ್ದಾರೆ. ಬಟ್ ಗಾಯ್ಸ್, ಅವರು ಹೇಳ್ತಿರೋದು ಒಂದ್ ರೀತಿ ಆಡ್ಕೋವರ್ ಮ್ಯಾಚಸ್ ಗಳಿಂದ ರಿಟೈರ್ಡ್ ಆಗಿದ್ದೀನಿ ಅಥವಾ ಬಾಕ್ಸಿಂಗ್ ಇಂದ ರಿಟೈರ್ಡ್ ಆಗಿದ್ದೀನಿ ಅಂತ ನಮ್ಮ ಲೋಗನ್ ಪಾಲ್ ಅವರು ಹೇಳ್ತಾ ಇರಬಹುದು. ಅಫ್ಕೋರ್ಸ್ ಅವರು ಡಬ್ಲ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಪ್ರಾಬಬ್ಲಿ ರಾಯಲ್ ರಂಬಲ್ ಅಲ್ಲಿ ನಮಗೆ ಲೋಗನ್ ಪಾಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಲೋಗನ್ ಪಾಲ್ ಅವರು ಡಬ್ಲ್ಯೂ ಜೊತೆ ಮಲ್ಟಿ ಇಯರ್ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಸಡನ್ ಆಗಿ ಅವರು ರಿಟೈರ್ಡ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಮೈನ್ ಚಾಂಪಿಯನ್ಶಿಪ್ ಕೂಡ ಗೆಲ್ತೀನಿ ಅಂತ ನಮ್ಮ ಲೋಗನ್ ಪಾಲ್ ಅವರು ಹೇಳಿದ್ದಾರೆ. ನೋಡೋಣ ಗೈಸ್, ಲೋಗನ್ ಪಾಲ್ ಅವರು ರಾಯಲ್ ರಂಬಲ್ ಅಲ್ಲಿ ಬಂದು ಆ ಒಂದು ಸಾಧನೆನ ಮಾಡ್ತಾರಾ ಇಲ್ವಾ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು 2K25 ಬಗ್ಗೆ. ಡಬ್ಲ್ಯೂ ಗೇಮ್ಸ್ ನ ಇಷ್ಟಪಡೋರಿಗೆ ಇದೊಂದು ರೀತಿ ದೊಡ್ಡ ವಿಚಾರ ಅಂತಾನೆ ಹೇಳ್ಬಹುದು. ಯಾಕಪ್ಪ ಅಂದ್ರೆ ಈಗಾಗಲೇ ಡಬ್ಲ್ಯೂ ಅವರು 2K25 ಮೇಲೆ ಕೆಲಸನ ಮಾಡಿ ಮುಗಿಸಿದ್ದಾರೆ. ಅಂಡ್ ನಮಗೆ ನೆಕ್ಸ್ಟ್ ಇಯರ್ ರಸಲ್ ಮೇನಿಯಾ ಅಷ್ಟೊತ್ತಿಗೆ ಈ ಒಂದು ಗೇಮು ಕಂಪ್ಲೀಟ್ ಆಗಿ ರಿಲೀಸ್ ಆಗೋದು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಈ ಒಂದು ವಾರ ಡಬ್ಲ್ಯೂ ಅವರು 2K25 ಕಮರ್ಷಿಯಲ್ ಕೂಡ ಶೂಟ್ ಮಾಡ್ತಾ ಇದಾರಂತೆ. ಗೊತ್ತಿಲ್ಲ ಕವರ್ ಸ್ಟಾರ್ ಆಗಿ ಯಾರು ಇರ್ತಾರೆ ಅಂತ. ಬಟ್ ತುಂಬಾ ಜನ ಹೇಳ್ಕೋತಾ ಇರೋದೇನಪ್ಪಾ ಅಂದ್ರೆ, ನಮ್ಮ CM ಪಂಕ್ ಅವರು ಈ ಬಾರಿ ಕವರ್ ಸ್ಟಾರ್ ಆಗ್ಬೇಕು ಅಂತ. ಸ್ವಲ್ಪ ಜನ ರಾಕ್ ಅವರ ನೇಮ್ ಕೂಡ ಡ್ರಾಪ್ ಮಾಡ್ತಾ ಇದ್ದಾರೆ. ನೋಡೋಣ ಗೈಸ್, ಈ ಬಾರಿಯ ಕವರ್ ಸ್ಟಾರ್ ಯಾರಾಗಿರ್ತಾರೆ ಅಂತ. ಅಂಡ್ ನಿಮಗೆ ಯಾವ ಸೂಪರ್ ಸ್ಟಾರ್ ಈ ಬಾರಿಯ ಕವರ್ ಸ್ಟಾರ್ ಆಗಬೇಕು, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ರೋಮನ್ ರೈನ್ಸ್, ಬ್ರಾಕ್ ಲೆಸ್ನರ್, ಕೋಡಿ ರೋಡ್ಸ್ ಇವ್ರನ್ನೆಲ್ಲರನ್ನು ಕೂಡ ಬಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ಅವರು ಈ ಬಾರಿ ಕವರ್ ಸ್ಟಾರ್ ಆಗೋದಿಲ್ಲ. ರಾಕ್ ಆಗ್ಬಹುದು, CM ಪಂಕ್ ಆಗ್ಬಹುದು, ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಆಗ್ಬಹುದು. ನೋಡೋಣ ಗೈಸ್, ಈ ಬಾರಿ ಯಾರು ಕವರ್ ಸ್ಟಾರ್ ಆಗ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ಬೆಕ್ಕಿ ಲಿಂಚ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರಿಬ್ಬರು ಕೂಡ ಈಗಾಗಲೇ ತನ್ನ ರಿಟರ್ನ್ ಗೆ ರೆಡಿ ಆಗಿದ್ದಾರೆ. ಅಂಡ್ ಆದಷ್ಟು ಬೇಗ ಇವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ಬೆಕ್ಕಿ ಲಿಂಚ್ ಇವರಿಬ್ಬರ ಕ್ಯಾರೆಕ್ಟರ್ ಅಲ್ಲೂ ಕೂಡ ಬದಲಾವಣೆಗಳನ್ನ ಮಾಡುತ್ತಂತೆ. ಸೊ ಇವರಿಬ್ಬರು ಕೂಡ ಓಲ್ಡ್ ಕ್ಯಾರೆಕ್ಟರ್ ಅಲ್ಲೇ ರಿಟರ್ನ್ ಆಗೋದಿಲ್ಲ, ಬದಲಿಗೆ ಇವರ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನೋಡೋಣ ಗೈಸ್, ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ಬೆಕ್ಕಿ ಲಿಂಚ್ ಇವರಿಬ್ರು ಕೂಡ ಯಾವ ಕ್ಯಾರೆಕ್ಟರ್ ಅಲ್ಲಿ ರಿಟರ್ನ್ ಆಗ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗ ಡಬ್ಲ್ಯೂ ಅಲ್ಲಿ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಕೂಡ ಟೂರ್ನಮೆಂಟ್ ಪ್ರಾರಂಭ ಆಗಿದೆ. ಆ ಕಡೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಟೂರ್ನಮೆಂಟ್ ನ ಫೈನಲ್ಸ್ ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕರೆ, ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಫೈನಲ್ಸ್ ಎಲ್ಲಿ ನೋಡೋದಕ್ಕೆ ಸಿಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಅಂಡ್ ಈಗ ಆ ಒಂದು ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿದೆ. ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರಾಲೆ ನಮಗೆ ಆ ಒಂದು ಚಾಂಪಿಯನ್ಶಿಪ್ ನ ಫೈನಲ್ಸ್ ನೋಡೋದಕ್ಕೆ ಸಿಗುತ್ತಂತೆ. ನಿಜವಾಗ್ಲೂ ಗೈಸ್, ದಿನೇ ಅಪ್ಡೇಟ್ಗಳನ್ನ ನೋಡ್ತಾ ಇದ್ರೆ ಡಬ್ಲ್ಯೂ ಅವರು ಆ ಒಂದು ಮಂಡೇ ನೈಟ್ ರೋನ ಯಾವ ಲೆವೆಲ್ಗೆ ಬುಕ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಅಂಡ್ ಈಗ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಫೈನಲ್ಸ್ ಕೂಡ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರಾಲೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಗೇಮ್ ಟ್ರಿಪಲ್ ಎಚ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಮಂಡೇ ನೈಟ್ ರೋನ ಹೈಪ್ ಮಾಡ್ತಾ, ನಾವು ಕೂಡ ಡಬ್ಲ್ಯೂ ಹೆಡ್ ಕ್ವಾರ್ಟರ್ ನ ವಿಸಿಟ್ ಮಾಡಬಹುದು ಅಂತ ಒಂದು ಟ್ವೀಟ್ ನ ಮಾಡ್ತಾ ಇದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ನೋಡ್ತಾ ಇರಬಹುದು, ರೀಸೆಂಟ್ ಆಗಿ ನಮಗೆ ಟ್ರಿಪಲ್ ಎಚ್ ಅವರ ಒಂದು ಟ್ವೀಟ್ ನೋಡೋದಕ್ಕೆ ಸಿಗುತ್ತೆ. 3 weeks till Raw on Netflix, are you ready ಅಂತ ಹೇಳಿ, ಫಸ್ಟ್ ಟೈಮ್ ಎವರ್ our stars, our fans open the doors to WWE HQ next Wednesday, more to come ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಇನ್ನ 3 ವಾರಗಳಿರೋದು ಮಂಡೇ ನೈಟ್ ರೋ ಆನ್ ನೆಟ್ಫ್ಲಿಕ್ಸ್ ಗೆ ಹೋಗೋದಕ್ಕೆ. ಅಂಡ್ ಅದಕ್ಕೋಸ್ಕರ ನಾವು ಮುಂದಿನ ವಾರ ವೆಡ್ನೆಸ್ಡೇ ದಿನ
ನಮ್ಮ ಸ್ಟಾರ್ಸ್ಗಳು ಹಾಗೆ ನಮ್ಮ ಫ್ಯಾನ್ಸ್ಗಳು ಎಲ್ಲರೂ ಕೂಡ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ಯಾವ ರೀತಿ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾ ಇದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಫ್ಯಾನ್ಸ್ಗಳು ಕೂಡ ಹೆಡ್ ಕ್ವಾರ್ಟರ್ಸ್ಗೆ ವಿಸಿಟ್ ಮಾಡಬಹುದಾ ಅಥವಾ ಕೆಲವೊಂದಷ್ಟು ಇಂಪಾರ್ಟೆಂಟ್ VIP ಫ್ಯಾನ್ಸ್ಗಳನ್ನ ಮಾತ್ರ ಡಬ್ಲ್ಯೂ ಅವರು ಬಿಡ್ತಾರಾ ಅಥವಾ ಟಿಕೆಟ್ಸ್ ಏನಾದರೂ ಇಡ್ತಾರಾ ಹೆಡ್ ಕ್ವಾರ್ಟರ್ಸ್ಗೆ ವಿಸಿಟ್ ಮಾಡೋದಕ್ಕೆ ಅಥವಾ ವಿಡಿಯೋ ಟೈಪ್ ಏನಾದರೂ ರೆಕಾರ್ಡ್ ಮಾಡಿ ರಿಲೀಸ್ ಮಾಡ್ತಾರಾ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ನೆಕ್ಸ್ಟ್ ವೆಡ್ನೆಸ್ಡೇ ಹೆಡ್ ಕ್ವಾರ್ಟರ್ಸ್ನ ವಿಸಿಟ್ನ ಮಾಡಬಹುದು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ತಿಳಿಸಿದ್ದಾರೆ. ನೋಡೋಣ ಗೈಸ್, ವಿಡಿಯೋ ಏನಾದರೂ ಹೊರಗಡೆ ಬಂದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ ಕೂಡ ವಿಡಿಯೋ ಹೊರಗಡೆ ಬರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೆವಿನ್ ಓಯನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರ ನಡುವೆ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ಗೆ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು. ಬಟ್ ರೀಸೆಂಟ್ ಆಗಿ ನಮ್ಮ ಟೆಡ್ಡಿ ಲಾಂಗ್ ಅವರು ಹೇಳಿಕೆ ಕೊಟ್ಟಿರೋ ಮುಖಾಂತರ ಅವ್ರ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಗೆಲ್ಬೇಕಂತೆ. ನಮ್ಮ ಕೆವಿನ್ ಓಯನ್ಸ್ ಅವರು ಚಾಂಪಿಯನ್ ಆಗೋದಕ್ಕೆ ಇದು ಒಂದು ಪರ್ಫೆಕ್ಟ್ ಚಾನ್ಸು ಅಂತ ಟೆಡ್ಡಿ ಲಾಂಗ್ ಅವರು ತಿಳಿಸಿದ್ದಾರೆ. ಅಫ್ಕೋರ್ಸ್ ಗೈಸ್, ನಮ್ಮ ಕೆವಿನ್ ಓವನ್ಸ್ ಅವರ ಕ್ಯಾರೆಕ್ಟರ್ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಈ ಒಂದು ಟೈಮಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಚಾಂಪಿಯನ್ಶಿಪ್ನ ಜಾಸ್ತಿ ಡಿಸರ್ವ್ ಮಾಡ್ತಾರೆ. ನನಗಂತೂ ಗೊತ್ತಿಲ್ಲ ಡಬ್ಲ್ಯೂ ಅವರು ಈ ಒಂದು ಟೈಮಲ್ಲಿ ಅವರಿಗೆ ಚಾಂಪಿಯನ್ಶಿಪ್ನ ಕೊಡ್ದಲೆ ಇನ್ನು ಯಾವ ಟೈಮಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ನನಗೆ ಆಸೆ ಏನೋ ಇದೆ ಕೆವಿನ್ ಓಯನ್ಸ್ ಅವರು ಗೆಲ್ಲಬೇಕು ಅಂತ, ಬಟ್ ಅವರು ಗೆಲ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಬಟ್ ನಮ್ಮ ಟೆಡ್ಡಿ ಲಾಂಗ್ ಅವರ ಪ್ರಕಾರ ಕೆವಿನ್ ಓಯನ್ಸ್ ಅವರು ಗೆದ್ರೆ ಚೆನ್ನಾಗಿರುತ್ತಂತೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಮಗೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಟೂರ್ನಮೆಂಟ್ ನ ಸೆಮಿಫೈನಲ್ಸ್ ಮ್ಯಾಚ್ಗಳು ನೋಡೋದಕ್ಕೆ ಸಿಗುತ್ತೆ. ಮಿಷಿನ್ ವರ್ಸಸ್ ಸ್ಟಿಫನಿ ಸ್ಟ್ಯಾಟನ್ ಅವರ ನಡುವೆ ಮೊದಲ ಸೆಮಿಫೈನಲ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕರೆ, ಬೇಲಿಯಾಗೆ ಚೆಲ್ಸಿಯಾ ಗ್ರೀನ್ ಅವರ ನಡುವೆ ಎರಡನೇ ಸೆಮಿಫೈನಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಫೈನಲ್ಸ್ ಅಲ್ಲಿ ಕಂಪೀಟ್ ಮಾಡ್ತಾರೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಇದಾದ್ಮೇಲೆ ಕಾರ್ಮೆಲೋ ವರ್ಸಸ್ ರಿಟರ್ನಿಂಗ್ ಸ್ಮ್ಯಾಕ್ ಡೌನ್ ಸೂಪರ್ ಸ್ಟಾರ್ ನಡುವೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಡಬ್ಲ್ಯೂ ಅವರು ಒಂದು ಸ್ಪೆಷಲ್ ರಿಟರ್ನ್ ಕೂಡ ಸ್ಮ್ಯಾಕ್ ಡೌನ್ ಗೆ ಅಡ್ವರ್ಟೈಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೋಡೋಣ ನಾಳೆ ಯಾವ ರಿಟರ್ನಿಂಗ್ ಸೂಪರ್ ಸ್ಟಾರ್ ಕಾರ್ಮೆಲೋ ಅವ್ರನ್ನ ಫೇಸ್ ಮಾಡ್ತಾರೆ ಅಂತ. ಇದಾದ್ಮೇಲೆ ನಾಳೆ ಪ್ರಾಬಬ್ಲಿ ನಮಗೆ ಹೊಸ ಬ್ಲಡ್ ಲೈನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಕೆವಿನ್ ಓಯನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಡಬ್ಲ್ಯೂ ಅವರು ಒಂದು ಇಂಟ್ರೆಸ್ಟಿಂಗ್ ಆಂಗಲ್ ಕೂಡ ಪ್ಲಾನ್ ಮಾಡಬಹುದು. ಸೊ ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.